ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎನ್ ಮೈಸೂರು. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ನವಮಿ, ಉತ್ತರಭದ್ರ ನಕ್ಷತ್ರ. ದಿನಾಂಕ 9/6/2026 ಮಂಗಳವಾರ. ಮುಖ್ಯಾಂಶಗಳು. ಬಸ್ ಸಮಯ ಬದಲಾವಣೆಗೆ ಒತ್ತಾಯ. ಕೆರೆಕಟ್ಟೆ ಬಳಿ ಮರ ಬಿದ್ದು ಸಂಚಾರಕ್ಕೆ ಅಡಚಣೆ. ಸುದ್ದಿಯ ವಿವರ. ಶೃಂಗೇರಿ ಜಯಪುರ ಮಾರ್ಗವಾಗಿ ಸಂಚರಿಸುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಬಸ್ ಸಮಯ ಬದಲಾವಣೆಗೊಂಡಿರುವುದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳು ಮನವಿ ಪತ್ರವನ್ನು ಸಂಸ್ಥೆ ಅಧಿಕಾರಿಗಳಿಗೆ ಸೋಮವಾರ ನೀಡಿದ್ದಾರೆ. ಮನವಿ ಪತ್ರ ನೀಡಿದ ಜೆಸಿಬಿಎಂ ಕಾಲೇಜಿನ ವಿದ್ಯಾರ್ಥಿ ಅಭಿಷೇಕ್, ಪ್ರತಿದಿನ ಸಂಜೆ 5ಕ್ಕೆ ಶೃಂಗೇರಿಯಿಂದ ಜಯಪುರ ಮಾರ್ಗವಾಗಿ ಚಿಕ್ಕಮಗಳೂರಿಗೆ ತೆರಳುತ್ತಿತ್ತು. ಈ ಬಸ್ ವೇಳೆಯನ್ನು ಸಂಜೆ 5:30ಕ್ಕೆ ಬದಲಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಮುಗಿಸಿ ಮನೆಗೆ ತೆರಳುವುದು ತಡವಾಗುತ್ತಿದ್ದು, ವಿದ್ಯಾರ್ಥಿನಿಯರು ಬಸ್ ಇಳಿದು ಹಳ್ಳಿ ಮನೆಗೆ ತೆರಳುವುದು ಕಷ್ಟವಾಗುತ್ತಿದೆ. ಕಾಡು ಪ್ರಾಣಿ ಉಪಟಳವೂ ಇರುವುದರಿಂದ ಮನೆಗೆ ತೆರಳಲು ಭಯವಾಗುತ್ತಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಸ್ ಅವಲಂಬಿಸಿದ್ದು, ಬಸ್ ಇಳಿದು ತೆರಳುವುದಕ್ಕೆ ಮತ್ತೆ ಆಟೋ ಅವಲಂಬಿಸಬೇಕಿದೆ. ಈ ಬಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ತುರ್ತಾಗಿ ಗಮನಹರಿಸಬೇಕಿದೆ ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ 169ರ ಎಸ್ಕೆ ಬಾರ್ಡರ್ ಸಮೀಪ ಸೋಮವಾರ ಮಧ್ಯಾಹ್ನ ಕಾಡು ಮರ ರಸ್ತೆಗೆ ಬಿದ್ದಿದ್ದರಿಂದ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ರಸ್ತೆಗೆ ಮರ ಬಿದ್ದಿದ್ದರಿಂದ ಶೃಂಗೇರಿಗೆ ಬರುವ ಹಾಗೂ ಕಾರ್ಕಳ ಕಡೆ ತೆರಳುವ ವಾಹನಗಳು ರಸ್ತೆ ಬದಿ ಸಾಲಾಗಿ ನಿಂತಿದ್ದವು. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬಿದ್ದ ಮರ ತೆರವುಗೊಳಿಸಿದ್ದರು. ಲಾರಿ, ಕಾರುಗಳು ಸಾಲಾಗಿ ನಿಂತಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಂಚಾರ ತಡೆಯುಂಟಾಗಿತ್ತು. ಮಳೆ. ಭಾನುವಾರ ಕುಂಠಿತಗೊಂಡಿದ್ದ ಮುಂಗಾರು ಮಳೆ ಸೋಮವಾರ ಮತ್ತೆ ಚುರುಕುಗೊಂಡಿದೆ. ಬೆಳಗ್ಗೆ ಕಡಿಮೆ ಇದ್ದ ಮಳೆ ಮಧ್ಯಾಹ್ನದ ನಂತರ ಮಳೆ ಚುರುಕುಗೊಂಡಿದೆ. ಶ್ರೀ ಶಾರದಾ ಪೀಠದ ಸಹಕಾರದೊಂದಿಗೆ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಜೂನ್ 17ರಂದು ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಏರ್ಪಡಿಸಲಾಗಿದ್ದು, ವಿವಾಹವಾಗುವ ಜೋಡಿಗಳು ಸೂಕ್ತ ದಾಖಲೆಯೊಂದಿಗೆ ಸಂಪರ್ಕಿಸಿ 9483325399. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.